ಏನ್ ಹೇಳೋಣ ಈ ಪರ್ಫಾರ್ಮೆನ್ಸ್ ಬಗ್ಗೆ? ಎಷ್ಟು ಮಾತಾಡಿದ್ರೆ ಕಮ್ಮಿ. ಬಿಫೋರ್ ಐ ಟಾಕ್ ಅಬೌಟ್ ಯೋರ್ ಪರ್ಫಾರ್ಮೆನ್ಸ್, ಹಾಡು ಕೇಳಿಸೋರ್ಗೆ, ನಮ್ಮಂತ ಎಷ್ಟೋ ಜನಕ್ಕೆ ರಿದಮ್ ಹಿಡಿ ಅಂತ 100 ವರ್ಷ ಪ್ರಾಕ್ಟೀಸ್ ಮಾಡಿಸಿದ್ರು ಕೂಡ ಬರ್ದೇ ಇರೋ ರೀತಿಯಲ್ಲಿದ್ದಾಗ ಈ ಹುಡುಗಿ, ಈ ದೇವತೆ ಈ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂದ್ರೆ ಶಿ ಈಸ್ ಬ್ಲೆಸ್ಡ್. ನನಗೇನಂದ್ರೆ ಅವ್ರು ಇಲ್ಲಿದ್ದಾರೆ, ಅವ್ರ ತಾಯಿ ಇಲ್ಲಿದ್ರೆ ಅದಕ್ಕೊಂದು ಪರಿಪೂರ್ಣತೆ. ಚೈತ್ರಾಲಿ ವಿಜಯಲಕ್ಷ್ಮಿ ಅಂತ ಹೇಳಿದೀವಿ, ಅವ್ರ ಜೋಡಿ ಆಕ್ಚುಲಿ. ವಿಜಯಲಕ್ಷ್ಮಿ ಅಮ್ಮ ಪ್ಲೀಸ್ ವೇದಿಕೆ ಮೇಲೆ ಬನ್ನಿ ಪ್ಲೀಸ್. Can you also call Ravi on stage today? Yes ma'am, Ravi please. Super ma'am, super. Thank you. ರವಿ ಅವ್ನ್ ಕೊರಿಯೋಗ್ರಾಫರ್ ಒಂದ್ ಕಡೆ ಮೇಡಮ್, ಅವನ್ ಒಳಗಡೆ ಒಂದ್ ತಾಯಿ ಕರುಳಿದೆ. ಆ ತಾಯಿ ಕರುಳೆ ಇಂಥ ಪರ್ಫಾರ್ಮೆನ್ಸ್ ಇವತ್ತು ಮಾಡಿಸಿರೋದು. ಅಂಡ್ ಜಡ್ಜಸ್ ಇನ್ನೂ ನಿಂತಿದ್ದಾರೆ, ಅವ್ರು ಕೂತ್ಕೋತಾನೆ ಇಲ್ಲ. ಅವ್ರು ದೇ ಆರ್ ಸೋ ಮೆಸ್ಮರೈಸ್. 3 ಜನ ಅವಾಗ ಎದ್ದು ನಿಂತಿದ್ದಾರೆ, ಇನ್ನೂ ಕೂಡ ಅವ್ರು ಕೂತ್ಕೊಂಡಿಲ್ಲ. ರಕ್ಷಿತಾ ಮ್ಯಾಮ್ ವಿಲ್ ಸ್ಟಾರ್ಟ್ ಫ್ರಮ್ ಯು ಪ್ಲೀಸ್. ನಾನು ಫಸ್ಟ್ ಆಫ್ ಆಲ್ ಈಗ ಅವ್ರ ತಾಯಿ ಹೇಳ್ದಂಗೆ ಹೋದ್ಸಲ ಮಾಸ್ಟರ್ ಜಿ ಅರ್ಜುನ್ ಅವರು ಬೇರೆ ಬೇರೆ ಫಂಕ್ಷನ್ಗಳಿಗೆ ಹೋಗ್ಬಿಟ್ಟು ಪರ್ಫಾರ್ಮ್ ಮಾಡ್ತಾರೆ, ಇಂಟ್ರೊಡಕ್ಷನ್ ಹಾಡ್ ಮಾಡ್ತಾರೆ, ವೆಲ್ಕಮ್ ಸಾಂಗ್ ಮಾಡ್ತಾರೆ. ಅದೆಲ್ಲ ಅವ್ರಿಗೆ ಪ್ರತಿ ಸಲ ಹೋಗಿ ಮಾಡೋ ಒಂದು ಅಭ್ಯಾಸ ಇರುತ್ತೆ. ಸೊ ಅವ್ರಿಗೆ ಪ್ರಾಕ್ಟೀಸ್ ತುಂಬಾ ಆಗಿರುತ್ತೆ. ಬಟ್ ಟುಡೇ ಶಿ ಡಿಡ್ ಅ ಡಿಫ್ರೆಂಟ್ ಸಾಂಗ್. ಎಷ್ಟು ದಿವಸ ಆಯ್ತು ಪ್ರಾಕ್ಟೀಸ್ಗೆ? ಮೋಸ್ಟ್ಲಿ ಅಬೌಟ್ 5 days. ಇವ್ರ ಹತ್ರನೇ ಕೇಳಲ್ಲ. ಚೈತ್ರಾಲಿ, ಹೌ ಮೆನಿ ಡೇಸ್ ಯು ಲರ್ನ್? ಎಷ್ಟು ದಿನ? 5 days? 5 ದಿನ, 6 ದಿನ, 6 ದಿವಸ, 5ರಿಂದ 6 ದಿನ. 5ರಿಂದ 6 ದಿವಸ. ಐ ವಾಂಟ್ ಟು ನೋ ರವಿ, ನನಗೆ ಐ ಲೈಕ್ ದ ಇಂಟ್ರೆಸ್ಟ್ ಯು ಟುಕ್. ಆ ನವಿಲ್ ಗರಿಗಳೆಲ್ಲ ತಗೊಂಡ್ಬಂದು ಅವಳಿಗೆ ಒಂದು ಬ್ಯೂಟಿಫುಲ್ ಇಂಟ್ರೊಡಕ್ಷನ್ ಕೊಟ್ಟು ಎಷ್ಟು ಚೆನ್ನಾಗಿತ್ತು ರವಿ. ಸೋ ನೈಸ್. And this is just not like that. We are not even judging her dancing. I'm just asking you as a choreographer, ನೀನು ಅವಳಿಗೆ ಹೆಂಗೆ ಹೇಳ್ಕೊಟ್ಟೆ? I want to know this. ಮ್ಯಾಮ್ ಆ್ಯಕ್ಚುಲಿ ಅವ್ರ ಮಾಮ್ ಹೇಳ್ಕೊಡೋದು ಪದ್ಧತಿನೇ ನಾನು ಫಾಲೋ ಮಾಡಿದೆ. ಕೊರಿಯೋಗ್ರಫಿ ಮಾಡುವಾಗ ಒಂದೊಂದ್ಸಲಿ ನಮ್ಗೆ ನಾರ್ಮಲ್ ಆಗಿ ನಾವು ರಿಹರ್ಸಲ್ ಮಾಡಿಸ್ತೇವೆ ಮ್ಯಾಮ್. ರಿಹರ್ಸಲ್ ಮಾಡಿಸುವಾಗ 5, 6, 7, 8 ಅಂತ ಸ್ಟಾರ್ಟ್ ಮಾಡ್ತೀವಿ. ಸೊ ಸ್ಟಾರ್ಟ್ ಮಾಡಿದಾಗ ಒಂದು 2 days ನನಗೆ ಕಷ್ಟ ಆಯಿತು. ಆಮೇಲೆ ನಾನು ನಾರ್ಮಲ್ ಆಗಿ ಎಲ್ಲರಿಗೂ ನಿಂತಾಗ 5, 6, 7, 8 ಅಂತ ಇದೆ. ಅವಳು ಕೇಳಿಸ್ತಾ ಇರಲಿಲ್ಲ. ಆಮೇಲೆ ಇವ್ರಿಗೆ ಕೇಳಿಸ್ಕೊಂಡೆ, ಅವಳು ಕೇಳಿಸ್ಕೊಂಡೆ. ಕೌಂಟ್ ಕೊಡೋದು ಹೆಂಗೆ ಅಂತ ಇವ್ರ ಹತ್ರ ಕೇಳಿಸ್ಕೊಂಡು ಇವ್ರು ತಿಳಿಸಿ ಹೇಳಿದ್ರು, ಹಿಂಗೆ ಕೌಂಟ್ ಕೊಟ್ಟರೆ ಮಾಡ್ತಾಳೆ ಹಿಂಗೆ ಅಂತ. ಸೊ ಆ ಥರ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಈಗ ಅವಳಿಗೆ ಕ್ಯೂ ಕೊಡಬೇಕಲ್ಲ ಬಿಗಿನಿಂಗ್, ಸೊ ಕ್ಯೂ ಕೊಡೋಕ್ಕೆ ಟ್ರಿಕ್ಸ್ ಅಂತ ಯೂಸ್ ಮಾಡಿದೆ ಗರ್ಲ್ಸ್ಗೆ ಪಕ್ಕದಲ್ಲಿ. ಪಕ್ಕದಲ್ಲಿ ಬಿಕಾಸ್ ಆ 4 ಜನ ಹುಡುಗರಲ್ಲಿ ನಿಂತ್ಕೊಂಡಿದ್ದು ಅವ್ರ ತಾಯಿ. ಶಿ ಡಿಡ್ಂಟ್ ಲುಕ್ ಎಟ್ ಎನಿಬಡಿ ಟುಡೇ. ಅವ್ಳು ಯಾರಿಗೂ ನೋಡ್ಲಿಲ್ಲ, ಅವ್ರ ತಾಯಿಗೆ ನೋಡಿಲ್ಲ, ಹುಡುಗರಿಗೆ ನೋಡಿಲ್ಲ. ಐ ಡೋಂಟ್ ನೋ. ಅವಳು ಹಿಂಗೆ ಕೆಳಗಡೆ ನಿಂತ್ಕೊಂಡು, ಐ ಮೀನ್ ಶಿ ವಾಸ್ ಲುಕಿಂಗ್ ಡೌನ್ ಅಂಡ್ ಪೋಸಿಂಗ್. ಶಿ ಸ್ಟಾರ್ಟೆಡ್ bang on Ravi. Yes ma'am. Bang on she started and ಒಂದು ಸ್ಟೆಪ್ ಮಿಸ್ ಮಾಡಿಲ್ಲ ಅವಳು. Yes ma'am. And it was well coordinated and ಒಂದು like off beat ಹೋಗಿಲ್ಲ. ಮ್ಯಾಮ್ ಅದೇ she's blessed. I'll tell her. ಸೋ ಕ್ಯೂಟ್ ಮ್ಯಾಮ್. ಜಡ್ಜಸ್ ಹತ್ರ ಮತ್ತೆ ಮಾತಾಡೋಕ್ಕಿಂತ ಮುಂಚೆ ಮೇಡಮ್, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಮ ಹತ್ರ ಕೇಳ್ಬೋದಾ? ಚೈತ್ರಾಲಿಗೆ ಈ ರೀತಿ ಕೇಳಿಸ್ತಿಲ್ಲ ಅಂತ ನಿಮಗೆ ಯಾವಾಗ ಗೊತ್ತಾಯ್ತು? ಅವ್ರು ಮಾತಾಡೋಕ್ಕಾಗ್ತಿಲ್ಲ ಅನ್ನೋದು? 2 ವರ್ಷ ಇದ್ದಾಗ ಜ್ವರ ಬಂದಿತ್ತು ರೀ ಮೇಡಮ್. 2ನೇ ವರ್ಷ, 2.5 ವರ್ಷ ಇದ್ದಾಗ ಫೀವರ್ ಅಲ್ಲಿ ಭಾಳ ಫೀವರ್ ಬಂದ್ಬಿಡ್ತೀರಿ. ಆ ಫೀವರ್ ಅಲ್ಲಿ ಅವಳದು ಮೆನೆಂಜೈಟಿಕ್ ಅಂತ ಫೀವರ್ ಬಂತ್ರಿ ಸರ್ ಮೇಡಮ್. ಅದರಲ್ಲಿ 2 ಕಿವಿ ನರ್ಸ್ ಎಲ್ಲ ವೀಕ್ ಆಗ್ಬಿಟ್ಟು ಅಂದ್ರು ಡಾಕ್ಟರ್ಸ್ ಎಲ್ಲ. ಅದು ವೀಕ್ ಆಗಿದೆ, ಆ ಜ್ವರ ಬಂದ್ರೆ ಹಂಗೆ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್. ಹೇಳಿದ್ರೆ ಪ್ಯಾರಲಿಸಿಸ್ ಆಗಿದೆ ನರ್ಸ್ ಎಲ್ಲ. ಅದಕ್ಕೆ ಕೇಳೋದೇನಿದೆ ಎಲ್ಲ ಶಬ್ದ ಹೋಗಲ್ಲ, ಕೇಳಿಸಲ್ಲ. ಮತ್ತು ಮಾತಾಡೋದು ನೀವು ಮಾತಾಡ್ಬೋದು ಅಂತ ಹೇಳಿದ್ರು ಅವರು. ಆದರೆ ನಾನು ಲಿಪ್ಸ್ ಮೂಮೆಂಟಿಂದ ಹೋಗಿ ಕೋಚಿಂಗ್ ಎಲ್ಲ ತೊಗೊಂಡು ಬಂದೆ. ಲಿಪ್ಸ್ ಮೂಮೆಂಟ್ ಮಾತಾಡ್ತಾ ಇದ್ದೆ ನಾನು. ಸ್ವಲ್ಪ ಗೊತ್ತಾಗ್ತಾ ಇತ್ತು. ನಾನು ಕ್ಲಾಸಿಗೆಲ್ಲ ಅಟೆಂಡ್ ಆದೆ, ಸ್ಪೀಚ್ ಥೆರಪಿ ಎಲ್ಲ ತೊಗೊಂಡು ಬಂದೆ. ಮಾತಾಡೋಕೆ ಟ್ರೈ ಮಾಡಿದೆ. ಅದು ಸ್ವಲ್ಪ ಲಿಪ್ಸ್ ಮೂಮೆಂಟ್ ಸ್ವಲ್ಪ ಮಾತಾಡ್ತಾರೆ, ಆದರೆ ಶಬ್ದ ಹೊರಗೆ ಬರಲ್ಲ ಜಾಸ್ತಿ. ಬಟ್ ಅಮ್ಮ, ಜ್ವರ ಬರೋಕ್ಕಿಂತ ಮುಂಚೆ ನೀವು ಮಾತಾಡ್ತಾ ಇದ್ದಾಗ ಚೆನ್ನಾಗಿದ್ಲೆ ಮೇಡಮ್. ಅವಾಗ 2 ವರ್ಷದಾಗ ಚೆನ್ನಾಗಿದ್ಲು, ಎಲ್ಲ ಮಾತಾಡ್ತಿದ್ಲು, ಎಲ್ಲ ಜೊತೆ ಹೋಗ್ತಿದ್ರು, ಎಲ್ಲ ಮಾಡ್ತಿದ್ದೆ. ಬಟ್ ಬೇರೆ ಬೇರೆ ಡಾಕ್ಟರ್ಸ್ ಹತ್ರ ಏನಾದರೂ ತೋರಿಸಿದ್ರಮ್ಮ ನೀವು? ಅವ್ರು ಎಲ್ಲ ತೋರಿಸಿದ್ವಿ ಮೇಡಮ್, ಎಲ್ಲ ಡಾಕ್ಟರ್ಗೂ ತೋರಿಸಿದ್ವಿ. ಆಪರೇಷನ್ ಮಾಡಿಸ್ಬೇಕಂದ್ರೆ 7-8 ಲಕ್ಷ ರೂಪಾಯಿ ಅಂದ್ರೆ ಮೇಡಮ್. ಒಂದೊಂದು ಕಿವಿಗೆ 8 ಲಕ್ಷ ರೂಪಾಯಿ 9 ಲಕ್ಷ ಹೇಳ್ತಾರೆ ಮೇಡಮ್. ಆದರೆ ಅದು ಸಕ್ಸಸ್ ಆಗಲ್ಲ ಅಂತ ಹೇಳ್ತಾರೆ. ನಾವು ಗ್ಯಾರಂಟಿ ಕೊಡಲ್ಲ, ಕೇಳಿಸ್ಬೋದು, ಇಲ್ಲದ್ರೆ ಇಲ್ಲ ಅಂತ ಹೇಳ್ತಾರೆ ಮೇಡಮ್. ಸೊ ಇಟ್ಸ್ ನಾಟ್ ಅಬೌಟ್ ಮನಿ, ಅಲ್ಲಿ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. ಅವ್ರ ಧ್ವನಿನ ನೀವು ಮಿಸ್ ಮಾಡ್ತೀರಾ? ಹಾಂ ಮೇಡಮ್.
ಬಟ್ ಯು ಸ್ಟಿಲ್ ನನಗೆ ನಂಗೆ ಕೇಳಿಸಲ್ಲ ಆದ್ರೂ ನಾನು ಹೆಂಗ್ ಡ್ಯಾನ್ಸ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಇದ್ದಾಳೆ ಅವಳು. ನಿಮ್ಗೆ ಕೇಳಿಸಲ್ಲ, ಅವ್ರ ಕೇಳಿಸಲ್ಲ, ಅವ್ರು ಡ್ಯಾನ್ಸ್ ಮಾಡ್ತಾರೆ, ನೀವು ಕೇಳಿಸಲ್ಲ, ಡ್ಯಾನ್ಸ್ ಮಾಡಲಿಲ್ಲ, ಚಲೋ ಮಾಡ್ತೀವಿ. ಸೂಪರ್. ಆದ್ರೆ ಅವ್ಳಿಗೆ ಮನಸ್ಸಲ್ಲಿ ಒಂದ್ಸಲ ಫೀಲಿಂಗ್ ಇರುತ್ತೆ, ನಾನು ಎಲ್ಲರ ಜೊತೆ ಮಾತಾಡೋಂಗಿಲ್ಲಲ್ಲ, ನಾನು ಮಾತಾಡಿದಾಗ ನೀನು ಯಾಕೆ ತೋರಿಸ್ಲಿಲ್ಲ ನನಗೆಲ್ಲ ಡಾಕ್ಟರ್ ಕಡೆ ಯಾಕೆ ತೋರಿಸ್ಲಿಲ್ಲ ಅಂತ ಒಂದೊಂದ್ಸರಿ ನನಗೆ ಕೇಳ್ತಿರ್ತಾಳೆ, ಫೀಲಿಂಗ್ ಮಾಡ್ತಾಳೆ ಮನಸ್ಸಲ್ಲಿ. ಒಂದೊಂದ್ಸರಿ ಅವಳೆ ಅಂತಿರ್ತಾಳೆ, ಇಲ್ಲಮ್ಮ ನಿನಗಿಂತ ಜಾಸ್ತಿ ತೋರಿಸಿದ್ವಿ ನಾವೆಲ್ಲ ಕಡೆ ಹೇಳ್ತಿದ್ದೆ ಅಷ್ಟೇ ಮೇಡಮ್. ಅಮ್ಮ ನೀವು ಅವ್ರ ಸ್ಫೂರ್ತಿ, ನೀವು ದಯವಿಟ್ಟು ಧೈರ್ಯ ಕೆಡಬೇಡಿ. ಅಲ್ಲಿ ನೋಡಿ, ಇದು ಧೈರ್ಯದ ಚಿಲುಮೆ. ಅವಳಿಗೆ ಒಂದು ಚೂರು ಬೇಜಾರಿಲ್ಲ, ಖಂಡಿತವಾಗ್ಲೂ ಮನುಷ್ಯ ಆದ್ಮೇಲೆ ಒಂದು ಸಣ್ಣದ ಕೊರಗ ಆಗೇ ಆಗುತ್ತೆ ಬೇರೆಯವ್ರನ್ನ ಮಾತಾಡೋದು ನೋಡಿದಾಗ. ಅವಾಗ ತುಂಬಾ ನೋವಾದಾಗ ನಿಮ್ಮ ಹತ್ರ ಕೇಳ್ತಾಳೆ. ಇವಳಿಂದ ಹೆಸರು ಬಂದಿದೆ ಮೇಡಮ್ ನಮಗೆಲ್ಲ, ಇವಳಿಂದ ಹೆಸರು ಬಂದಿದೆ, ಇವಳಿಂದ ನಾವು ಇವತ್ತು ಸ್ಟೇಜ್ ಹತ್ತುವಷ್ಟು ಪರ್ಫಾರ್ಮೆನ್ಸ್ ತಗೊಂಬಂದಿದ್ದಾಳೆ, ಅವಳೇ ತಗೊಂಬಂದಿದ್ದಾಳೆಲ್ಲ. ಅವ್ರ ತಂದೆ ಊರಲ್ಲಿ ಇರ್ತಾರೆ. ಊರಲ್ಲಿ ಇದ್ದಾರೆ ಮೇಡಮ್. ಅವ್ರ ತಮ್ಮ ತಂಗಿ ತುಂಬಾ ಸಪೋರ್ಟ್ ಮಾಡ್ತಾರೆ ಮೇಡಮ್ ಅವಳಿಗೆ. ಯಾವುದೋ ಒಂದು ಪ್ರೋಗ್ರಾಮ್ ಮಾಡೋದಿದ್ದೆ, ಒಬ್ರು ತಮ್ಮ ಒಬ್ರು ತಂಗಿ ಮೇಡಮ್. ಅವಳಿಗೆಲ್ಲ ಕೇಳ್ತಿರ್ತಾಳೆ, ನಾನು ಮಾಡಿದ್ ಚೆನ್ನಾಗಿದೆ, ನಾ ಇದು ಸ್ಟೆಪ್ಸ್ ಕೇಳತ್ತಲ್ಲ, ನಾನು ಹೇಳಿದ್ರೆ ಕೇಳಲ್ಲ ಒಂದೊಂದ್ಸರಿ, ಅವ್ನು ಹೇಳ್ಬೇಕು, ಇಲ್ಲ ಅವಳು ನೋಡ್ಬೇಕಾದ್ರೆ ಕರ್ಕೊ ಬರ್ಬೇಕು ಇಲ್ಲಿ ಒಂದ್ಸತಿ ಕರ್ಕೊಂಡ್ಬರ್ತೀನಿ ಮೇಡಮ್. ಹೌದು, ದಟ್ಸ್ ಟ್ರೂ. ಅವ್ರ ತಮ್ಮ ಅವ್ರ ತಂಗಿ ಇಲ್ಲಿ ಬರ್ಬೇಕು, ಅವರು ಈ ಪರ್ಫಾರ್ಮೆನ್ಸ್ ನ ಇಲ್ಲಿ ನೋಡ್ಬೇಕು. ತಮ್ಮ ತಂಗಿ ಪರ್ಫಾರ್ಮೆನ್ಸ್ ಇಲ್ಲಿ ಬರ್ಬೇಕು, ನೋಡ್ಬೇಕು. ಓಕೆನಾ? ನೆಕ್ಸ್ಟ್ ಟೈಮ್ ಬರ್ತಾರೆ ಅವರು ಬರ್ತಾರೆ ಅಂತ ಹೇಳ್ತಿದ್ದಾರೆ. ಜಗಳ ಮಾಡ್ತಿರ್ತಾಳೆ, ಅವ್ರ ತಮ್ಮ ಜೊತೆ ತುಂಬಾ ಜಗಳ ಮಾಡ್ತಾಳೆ. ಅವ್ರ ತಮ್ಮ ಜಗಳ ಮಾಡ್ತಾರಾ? ತಮ್ಮ ತಂಗಿ ಜೊತೆ ಜಗಳ ಮಾಡ್ತೀರಾ? ಏಯ್ ಸೂಪರ್ ಮೇಡಮ್, ಸಖತ್ ಜಗಳ ಎಲ್ಲ ಮಾಡ್ತಾರೆ ಅವ್ರ ತಮ್ಮ ತಂಗಿ ಜೊತೆ. ಇಲ್ಲ ಜನಿಯಾಜಿ, ನಮ್ಮ ಚೈತ್ರಾಲಿ ಬಗ್ಗೆ, ಅವರ ಎಕ್ಸ್ಪ್ರೆಷನ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೆಲವು ಪರ್ಫಾರ್ಮೆನ್ಸ್ ನಾವು ಹೇಳೋದಕ್ಕಿಂತ ಆ ಪರ್ಫಾರ್ಮೆನ್ಸ್ ನಮಗೇನೋ ಹೇಳುತ್ತೆ. ಇದೇನು ಹೇಳ್ತಿದೆ ಅಂದರೆ, ದೇವ್ರು ಯಾರಿಗಾದ್ರೂ ಕಷ್ಟ ಕೊಟ್ರೆ, ದುಃಖ ಕೊಟ್ರೆ, ಅದು ಅವ್ರನ್ನ ಕುಗ್ಸಕ್ಕಲ್ಲ, ಆ್ಯಕ್ಚುಲಿ ಅವ್ರ ಒಳಗಡೆ ಇರೋಂಥ ನಿಜವಾದ ಶಕ್ತಿನ ಅರ್ಥ ಮಾಡ್ಸೋಕ್ಕೆ, ನಿಜವಾದ ಶಕ್ತಿನ ಎಬ್ಬರಿಸೋದಕ್ಕೆ. ಇವರು ನೋಡಿದ್ರೆ ನನಗೆ ಹಂಗೆ ಅನ್ನಿಸ್ತಿದೆ, ಯಾಕಂದರೆ ಇವ್ರಿಗೆ ಈ ಥರ ಒಂದು ಚಾಲೆಂಜ್ ಕೊಟ್ಟರೆ ಅವ್ರೊಳಗಡೆ ಇರೋಂಥ ನಿಜವಾದ ಇನ್ನೊಂದು ಶಕ್ತಿ ಎದ್ದಿದೆ ಹೊರಗಡೆ. ಅದ್ರದ್ದು ರೂಪನೇ ಇವತ್ತು ಇಲ್ಲಿ ನೋಡ್ತಾ ಇದ್ದೀವಿ. ಇದಕ್ಕೆ ಮೇಡಮ್ ಎಲ್ಲರೂ ಸ್ಟನ್ ಆಗ್ಬಿಟ್ಟಿವಿ. ಅಮ್ಮ ನನಗೆ ಹೆಂಗೆ ಈ ತಾಳದಲ್ಲಿ ಹೆಂಗೆ ಬರ್ತಾ ಇದೆ, ಕರೆಕ್ಟಾಗಿ ಫೇಸಲ್ಲಿ ಎಕ್ಸ್ಪ್ರೆಷನ್ಗಳಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅನ್ನಿಸ್ತಾ ಇಲ್ಲ. ಇಲ್ಲಿ ಒಂಥರ ಶಾಕ್ ಆಗೋಯ್ತು, ಏನು ನಡೀತಾ ಇದೆ ಇಲ್ಲಿ ಅಂತ. ಇದು ಅವರೊಬ್ಬರ ಸಕ್ಸಸ್ ಅಲ್ಲ, ಈ ಸಕ್ಸಸ್ಸಲ್ಲಿ ರವಿ ಮಾಸ್ಟ್ರದು ದೊಡ್ಡ ಪಾಲಿದೆ. ಇದು ಲೈಫ್ ಲಾಂಗ್ ದಿಸ್ ವಿಲ್ ಬಿ ಇದು ಬೇರೆ ನಿಮಗೆ ಬರೋಂಥ ಅವಾರ್ಡ್ಸ್ ಎಲ್ಲ ಒಂದು ಕಡೆ, ಇದು ಒಂದು ಕಡೆ ನಿಲ್ಲುತ್ತೆ ರವಿ ಅವರು. ಯಾಕಂದರೆ ಇದಕ್ಕೆ ಮಾತುಗಳಿಲ್ಲ ನನಗೆ. ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ ನಿಮಗೆ. ಸತ್ಯವಾದ ಮಾತು ಅರ್ಜುನ್ ಸರ್. ಓ ಥ್ಯಾಂಕ್ ಯು. Can you also tell her she's looking very nice today? Yeah.